Here, ನನ್ನ ಹೆಸರು ವಿಮಲ್ ರಾಜ್ ಅಂತ ಆ್ಯಂಡ್ ಐ ಆಮ್ ಎನ್ IT ಪರ್ಸನ್. ಸೊ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇದ್ದೆ. ದೆನ್ ಐ ಹ್ಯಾಡ್ ದಿಸ್ ಇಂಟ್ರೆಸ್ಟ್ ಇನ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಸೊ ಲರ್ನ್ಡ್ ಎಡಿಟಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಆಮೇಲೆ ಸ್ಲೋ ಆಗಿ ಕತೆ ಬರೆದ್ಬಿಟ್ಟು ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಸ್ಲೋಲಿ ದೋ ಶಾರ್ಟ್ ಫಿಲ್ಮ್ ಸ್ಟಾರ್ಟೆಡ್ ಗೆಟಿಂಗ್ ಟ್ರ್ಯಾಕ್ಷನ್ಸ್ ಇನ್ ಇಂಟರ್ನೆಟ್ ಆ್ಯಂಡ್ ವಿ ಸ್ಟಾರ್ಟೆಡ್ ಪೋಸ್ಟಿಂಗ್ ಎವ್ರಿಥಿಂಗ್ ಆನ್ ಯೂಟ್ಯೂಬ್. ಆಮೇಲೆ 4 minutes, 10 minutes, 15 minutes, 20 minutes ಅಂತ we started increasing our duration. ಸೊ ಸ್ವಲ್ಪ ಆ ಥರ ಆದಮೇಲೆ ಸರಿ ಆಯಿತು, ಒಂದು ಪೈಲಟ್ ಸಿನಿಮಾ ಮಾಡಿಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಂದ್ಬಿಟ್ಟು ಒಂದು 87 minutesಗೆ ಒಂದು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಲೈಕ್ ಅ ಪೈಲಟ್ ಫಿಲ್ಮ್ ಡ್ಯೂರಿಂಗ್ 2020, ಬಟ್ ಇಟ್ ಗಾಟ್ ಸ್ಟಕ್ ಇನ್ ಕೋವಿಡ್. ಸೊ ಆಮೇಲೆ ಅದು ಮುಂದಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ, ಬಟ್ ದಟ್ ವಾಸ್ ಆಲ್ ಇನ್ ಇಂಗ್ಲೀಷ್. ಸೊ ಇವಾಗ 2-3 years ಆದಮೇಲೆ ಆ ಶಾರ್ಟ್ ಫಿಲ್ಮ್ನ ನೋಡಿಬಿಟ್ಟು ಒಬ್ಬ ಇನ್ವೆಸ್ಟರ್ಸ್ ಈ ಕೇಮ್ ಫಾರ್ವರ್ಡ್. ಈ ಟೋಲ್ಡ್ ಅಸ್ ದಟ್ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕನ್ನಡ ಸಿನಿಮಾ ಬೇಕು, ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಅದು ಅಷ್ಟು ವರ್ಕೌಟ್ ಆಗೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ವಿ ಹ್ಯಾವ್ ಅನದರ್ ಸ್ಟೋರಿ ದಟ್ ವಿ ವುಡ್ ಲೈಕ್ ಟು ಪ್ರೊಡ್ಯೂಸ್. ಇಲ್ಲೆಲ್ಲ ನನಗೆ ಇದೇ ಬೇಕು, ಇದೇ ಕಂಟೆಂಟ್ ಬೇಕು, ಇದೇ ಥರ ಬೇಕು, ಕನ್ನಡದಲ್ಲಿ ನನಗೆ ಅಡಾಪ್ಟ್ ಮಾಡಿ ಮಾಡಿಕೊಡಿ ಅಂತ ಹೇಳಿದರು. ದೆನ್ ಐ ಟುಕ್ 6 months ಟೈಮ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ತಗೊಂಡು ಬರೋದು. ಬಿಕಾಸ್ a girl from North India, boy from South India, they meet in Bangalore. That's the one line of the story. So I was like, she has to talk in Kannada, he has to talk in Kannada. Adu correct agi irbeku, adikenu logic kodana anta we tried and we spoke to multiple people and then we found some good reason to get that done. So amele it started, but it didn't go well. So slowly the producer started backing off because there were a lot of questions, lot of doubts, and then we started changing multiple teams, multiple heroes and heroes in cast, everything. Then we left the project alone. Amele matte we came back and then we met Ashwini, and she was like a backbone for our project. She just saw the movie and she loved it and she said that we're gonna do much better than this, and with entire visuals, entire story ella change ಮಾಡಿ we made everything better. Then we proceed forward. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಾ ಇತ್ತು ಬಿಕಾಸ್ ಆಫ್ ದ ಲೊಕೇಶನ್ ಇಶ್ಯೂಸ್. ಸೊ ಫಾರ್ ಲೈಕ್ 50-55 ಲೊಕೇಶನ್ ಇನ್ ಬ್ಯಾಂಗ್ಳೂರಲ್ಲಿ ನಾವು ಶೂಟ್ ಮಾಡಿದ್ವಿ. ಆ್ಯಂಡ್ ದೆನ್ ಸುಜಿನಿತ್ ಗಾಟ್ ಆನ್ ಬೋರ್ಡೆಡ್. ಆಮೇಲೆ ದ ಮೂವಿ ನೆವರ್ ಸ್ಟಾಪ್ಡ್. ಸೊ ಹೀ ಈಸ್ ಲೈಕ್ ಅ ಲಕ್ಕಿ ಚಾರ್ಮ್ ಫಾರ್ ಅಸ್ ಆ್ಯಂಡ್ ಹಿ ಹೆಲ್ಪ್ ಅಸ್ ಅ ಲಾಟ್. Ashwini helped us a lot. Then I have my DOP and I have my assistant director. Ashwini is an team. Just 6 members, 4 members behind the camera, 2 members in front of the camera. So we were like 60 days in and around Bangalore. We shot wherever we could. So idರಲ್ಲಿ ನೀವು ನೋಡಿರೋದ್ರಲ್ಲಿ close to 40% mobile shots ಇದೆ ಸರ್. So that's how we made it, and I hope you all have enjoyed the content that we have shown you. Thanks. ಇದು ಸಬ್ಜೆಕ್ಟ್ ನಿಮ್ಮ IT ಇದ್ರಲ್ಲಿ ನಡೆದದ್ದೇನಾ ಡೌಟ್ ಆಗಿ ನಮಗೆ ಅದು ನೋಡ್ತೀರಾ ಸ್ಟಾರ್ಟ್ ಅಂದ್ರೆ ಫಸ್ಟ್ ಸಿನಿಮಾ ಅಲ್ವಾ ಸರ್. ಸೊ ಯು ಹ್ಯಾವ್ ಟು ಟೆಲ್ ಅ ಸ್ಟೋರಿ ಫ್ರಮ್ ಯುವರ್ ಓನ್ ವರ್ಲ್ಡ್. ನಿಮ್ಮ ಪ್ರಪಂಚದಿಂದ ಒಂದು ಕತೆ ಹೇಳಿದ್ರೆ ಅದು ಕರೆಕ್ಟಾಗಿ ಹೇಳ್ತೀರಾ ನೀವು. So I took inspiration from my life, but ಏನಂದ್ರೆ we had lot of interviews, we had lot of ತುಂಬಾ ರಿಸರ್ಚ್ ಮಾಡಿ ಒಂದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕ್ಲಾಶ್ ಆಗ್ತಾರೆ, ಬಟ್ ಬಿಯಾಂಡ್ ದಟ್ there is something that pulls them together. What is that? ಅದು ಹೇಳಕ್ ಬರ್ತೀನಿ. ಒಂದೇನಂದ್ರೆ ಥ್ಯಾಂಕ್ ಯು ಅಂడి అందరికీ. ಕನ್ನಡ ಮಾತಾಡ್ತೀನಿ, ನಮ್ಮ ಮಿಸ್ಟೇಕ್ಸ್ ಇದೆ ಅಂದರೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಮೀಡಿಯಾ ಪೀಪಲ್ಗೆ అందరికీ ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಆಲ್ಸೋ. ಸರ್ ಗುಡ್ ಆಫ್ಟರ್ನೂನ್ ಆಯಿತು. ಹೌದಾ ಸರ್? ಸರ್ ವಿಜುವಲ್ಸ್ ಎಲ್ಲ ನೋಡಿದ್ರಿ, ಹೇಗಿದೆಯಾ ಸರ್? ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ. ಅವ್ರು ಹೀರೋ ಅಂತ ಹೇಳಿದ್ರಲ್ಲ ನಿಮ್ಮನ್ನ. ಅದೇ ಸರ್, ಅವ್ರಿಗೆ ಇಷ್ಟ ಆಯಿತು. ಓಕೆ. ಹ್ಞೂ ಸರ್. ಪಲ್ಲವಿ ಬಾಲು ಮಹೇಂದರ್ ಅವರು ಬೆಂಗಳೂರನ್ನ ತೋರಿಸಿದ್ದಾರೆ. ಓಕೆ. ಹೌದು. ಸ್ವಲ್ಪ ನೆನಪು ಬಂತು. ಸೂಪರ್ ಸೂಪರ್. ಥ್ಯಾಂಕ್ ಯು. ಅದೇ ಆ್ಯಕ್ಚುಲಿ ಎಲ್ಲ ಲೈವ್ ಲೊಕೇಶನ್ ಸರ್. ತುಂಬ ಕಷ್ಟಪಟ್ಟೆ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಎವ್ರಿ ಡೇ ನಮಗೆ ಕಾಂಪ್ಲಿಕೇಶನ್ಸೇ. ಯಾಕೆಂದರೆ ಒಂದು ಸೀನು ಅಲ್ಲಿ ಒಂದು 6 or 7 ಸೀನ್ಸ್, 7 minutes 8 minutes ಸೀನ್ಸ್ ಇದೆ. ಬಟ್ ಅದೆಲ್ಲ 2 days 3 days ಮಾಡಿದ್ದೀವಿ. ಬಟ್ ಒಂದೊಂದು ದಿನ ಸನ್ಲೈಟ್ ಇರುತ್ತೆ, ಒಂದಿನ ಸನ್ಲೈಟ್ ಇರಲ್ಲ. ಬಟ್ ಒಂದೊಂದು ಶಾರ್ಟ್ಗೆ ನಮ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಬಂದಿದೆ. ಬಟ್ ರೋಡ್ ಮೇಲೆ ನಾವೆಲ್ಲ ಸ್ಕಿಮ್ಮರ್ ಹಾಕಿ ಕಟ್ ಮಾಡೋಕ್ಕೆಲ್ಲ ಚಾನ್ಸ್ ಇಲ್ಲ. ಬಟ್ ಅದೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ವಿಮಲ್ ರಾಜ್.
ಬಟ್ ಇಬ್ಬರು ನಾವು ಡಿಸ್ಕಸ್ ಮಾಡಿದ್ದೀವಿ ಸರ್. ಫಸ್ಟ್ ಎಲ್ಲ ರಿಕ್ಕಿ ಮಾಡಿ ಈ ಟೈಮ್ಗೆಲ್ಲ ಇಲ್ಲಿ ಸನ್ಲೈಟ್ ಇರುತ್ತಾ ಇಲ್ಲತ್ತಾ ಏನು ಮಾಡಿ ಎಲ್ಲ ರಿಕ್ಕಿ ಮಾಡಿ ಪ್ರಾಪರಾಗಿ ಮಾಡಿದ್ವಿ. ಅದಕ್ಕೆ ವಿಜುವಲ್ಸ್ ಇಷ್ಟು ಚೆನ್ನಾಗಿ ಬಂದಿದೆ. ಬಟ್ ನೀವೆಲ್ಲ ಸಪೋರ್ಟ್ ಮಾಡಿ ಸರ್. ಚಿಕ್ಕ ಸಿನಿಮಾ ಮಾಡಿದ್ವಿ, ಟ್ರೈ ಮಾಡಿದ್ವಿ. ನೀವೆಲ್ಲ ಸಪೋರ್ಟ್ ಮಾಡಿ ನಾವು ಬ್ಲೆಸ್ ಮಾಡಬೇಕಾಗುತ್ತೆ. ಇಲ್ಲ ಸರ್, ನಾವು ತೆಲುಗಲ್ಲಿ ಮಾಡಿದ್ದೀವಿ. ಇಲ್ಲಿ ಒಂದು ಔಟ್ ಆಫ್ ಸಿಲೆಬಸ್ ಅಂತ ಪ್ರೀವಿಯಸ್ ಒಂದು ಸಿನಿಮಾ ಮಾಡಿದ್ದೀನಿ. 4 Walls ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅಜಿತ್ ಸರ್. ದಿಸ್ ಈಸ್ 3rd ಮೂವಿ ಸರ್. ಕ್ಲೋಸ್ ಶಾರ್ಟ್ಸ್ ಎಷ್ಟು ತೆಗೆದಿದ್ದೀರಿ ಸರ್? ಕ್ಲೋಸ್ ಶಾರ್ಟ್ಸ್ ಎಷ್ಟು ತೆಗೆದಿದ್ದೀರಿ? ಕ್ಲೋಸೆಸ್ಟ್ ಶಾರ್ಟ್ಸ್ ಎಷ್ಟು ತೆಗೆದಿದ್ದೀರಿ ಅಂತ? Close- ಅದೇ ಜಾಸ್ತಿ ಇದೆ ಕ್ಲೋಸ್ ಶಾರ್ಟ್ಸ್ ಏನು? ಕ್ಲೋಸ್ ಅಪ್ ಶಾರ್ಟ್ಸ್ ಇಲ್ಲ ಕ್ಲೋಸ್-ಅಪ್ ಶಾರ್ಟ್ಸ್ಗೆಲ್ಲ ನಾವು ಅದೇ ಸರ್, ನಾವು ಟೈಮ್ ನೋಡಿಕೊಂಡು ಮಾಡಿದ್ವಿ ಸರ್. ಏನಂದ್ರೆ ಆರ್ಚ್ ಲೈಟ್ ಅಂದರೆ ಸಣ್ಣ ಜನ ಇರಲ್ಲ. ಬಟ್ ಅದಕ್ಕೆ ಚಿಕ್ಕದು ಒಂದು 4x4 ಸೈಜ್ ಒಂದು ಇದಿದೆ. ಓಕೆ ಓಕೆ. ಅದೆಲ್ಲ ನಾವು ಪ್ಲಾನ್ ಮಾಡಿದ್ದೀವಿ ಸರ್. ಎಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಬಟ್ ಅದೆಲ್ಲ ಕಾಣಿಸ್ತಾ ಇದೆ ಫಿಲ್ಮ್ ಇದ ಮೇಲೆ. ಸರ್, ಈಗ ಮೆಟ್ರೋ ಟ್ರೈನ್ ಇನ್ಸೈಡ್ ಅಲ್ಲಿ ಮಾಡಿದ್ದೀರಾ, ಸಮಸ್ಯೆಗಳೇನಾಗಿಲ್ಲ? ಇಲ್ಲ, ಅದು ಮೊಬೈಲ್ ಎಲ್ಲ ಶೂಟ್ ಮಾಡಿದ್ದೀವಿ. ಮೊಬೈಲ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಹೇಳ್ದಿರಲ್ಲ ಡೈರೆಕ್ಟರ್ ಮೊಬೈಲ್ ಎಲ್ಲ ಫ್ರೀ ಲೊಕೇಶನ್ಸ್, ಪೇಯ್ಡ್ ಲೊಕೇಶನ್ಸ್ ಇಲ್ಲ, ಈ ಸಾಫ್ಟ್ವೇರ್ ಕಂಪನೀಸ್ ಎಲ್ಲ ಇದೆ ಸರ್, ಅದೆಲ್ಲ ಪೇ ಮಾಡಿದ್ವಿ. ಪಾರ್ಕ್ಸ್ಗೆಲ್ಲ ನಾವು ಅದೆಲ್ಲ ಮಾಡಿದ್ವಿ. ಹಾಂ, ಅದೆಲ್ಲ ಸರ್ ಅದು MG ರೋಡ್ ಎಲ್ಲ ಇದನ್ನ ಸರ್ ಹೌದು ಸರ್. ಇಲ್ಲ ಬೇರೆ ಪೋರ್ಷನ್ ಯಾವ ಕ್ಯಾಮ್ರಾ? ಸೋನಿ A7S3 ಸರ್. ಅಲ್ಲ, ಸಿನಿಮಾ ನೋಡಿದ್ಮೇಲೆ ನೀವು ಮೆಟ್ರೋದವ್ರಿಗೆ ಸಿನಿಮಾ ತೋರಿಸಿ ಅವ್ರನ್ನ ಮಾತಾಡಿಸ್ತಾರೆ ಅವಾಗ. ಸರ್, ನಮ್ಮ ಹತ್ರ ಆಲ್ಟರ್ನೇಟಿವ್ 10 ಶಾಟ್ ಇದೆ ಸರ್. ಎಲ್ಲ ಬ್ಯಾಕಪ್ ಇಟ್ಕೊಂಡಿದ್ದೀವಿ ಸರ್. ನೋಡೋಣ ಅರ್ಲಿ ಮಾರ್ನಿಂಗ್ ಒಂದು 10 ಶಾಟ್ ಮಾಡಿ ಪರ್ಮಿಷನ್ ಕೊಡ್ತಾರೆ ಆ್ಯಕ್ಚುಲಿ. ಬಟ್ ನಾವೆಲ್ಲ ಚಿಕ್ಕ ಬಡ್ಜೆಟ್ ಇಲ್ಲ ಸರ್. ಅಲ್ಲ, ವಿದೌಟ್ ಪರ್ಮಿಷನ್ ಅಲ್ಲಿ ನೀವು ಮಾಡಿದಾಗ ಸಮಸ್ಯೆಗಳಾಗುತ್ತೆ ಸಮಟೈಮ್ಸ್. ಈಗ ಏನಂದ್ರೆ ಈಗ ಮೊಬೈಲಲ್ಲಿ ನಾವೇನೋ ಮಾಡ್ತಾ ಇದ್ವಿ, ಅದೆಲ್ಲ ಈಗ ರೀಲ್ಸ್ ಅಲ್ಲೆಲ್ಲ ಬರ್ತಾ ಇದೆ. ಬಟ್ ಇದು ಫ್ಯೂಚರ್ ಫಿಲ್ಮ್, ಏನೋ ಅಬ್ಜೆಕ್ಷನ್ ಮಾಡ್ಬೋದಾ ಏನೋ ಗೊತ್ತಿಲ್ಲ. ಬಟ್ It's called cheating shots. Purely cheating shots. No issues. ನೋಡೋಣ ಸೆನ್ಸಾರ್ ಏನಂದ್ರು ಸರ್ ಆಕ್ಚುಲಿ ನಿಮ್ಮ ಸಿನಿಮಾಗೆ? ಪರ್ಸನಲಿ ಏನು ಕಮೆಂಟ್ ಏನು ಮಾಡಿಲ್ಲ. ಸೊ 16+ ಕೊಟ್ಟಿದ್ದಾರೆ ಸರ್. So personally they didn't comment on the movie. There is a song where live-in relationship ತರ ಒಂದು ಸಾಂಗ್ ಬರುತ್ತೆ, ಅದಕ್ಕಿಂತ 16+ ಕೊಟ್ಟಿದ್ದಾರೆ ಸರ್. ಹೌದು ಸರ್, ಅದು ಒಂದೇ ಸಾಂಗ್ ಅವ್ರಿಗೆ ಹೊಡಿತಿತ್ತು. ಸೊ ಆಲ್ ಅದರ್ ಪ್ಲೇಸಸ್ ವೇರ್ ದರ್ ಇಸ್ ನೋ ರೊಮ್ಯಾನ್ಸ್ ಆ ಥರ ಏನಿಲ್ಲ. ಬಟ್ ಆ ಒಂದು ಸಾಂಗ್ಗೋಸ್ಕರ ಕೊಟ್ಬಿಟ್ಟು 16. ಇದು ಎರಡನೇ ಸೀರೀಸನೇ ಸೆನ್ಸಾರ್ ಮಾಡಿಸಿದ್ದು. ಫಸ್ಟ್ PVR-ನವರು ಸೆನ್ಸಾರ್ ಮಾಡಿದ್ದಾರೆ. ಹೌದು ಸರ್, ಅವರು ದೇ ಸಾ ಎವ್ರಿಥಿಂಗ್. ಅದೇ ನಾವು ಅನ್ಕೊಂಡಿದ್ವಿ ಹೆಂಗಿದ್ರು 10 ಮಿನಿಟ್ಸ್ ಕಟ್ ಮಾಡಕ್ಕೆ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅವ್ರೇನು ಹೇಳಿಲ್ಲ ಆ ಥರ. ಅಶ್ವಿನಿ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲಿ ಬಂದ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಐ ಆಮ್ ನ್ಯೂ ಕಮರ್, ಫಸ್ಟ್ ಟೈಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಇದ್ರ ಮುಂಚೆ ಆ್ಯಕ್ಟಿಂಗ್ ಅನ್ನೋದು ಕಲ್ತಿಲ್ಲ, ಬಟ್ ಐ ಹ್ಯಾವ್ ಗಿವನ್ ಇಟ್ ಮೈ ಆಲ್ ಫಾರ್ ದ ಫಿಲ್ಮ್. ವರ್ಕ್ಶಾಪ್ ಮಾಡಿದ್ದೆ ಒಂದಿಷ್ಟು. ಆ್ಯಂಡ್ ಐ ಆಮ್ ವೆರಿ ನರ್ವಸ್ ರೈಟ್ ನೌ, ಬಿಕಾಸ್ ಇಲ್ಲಿ ಕೂತ್ಕೋತಿರೋದೇ ಒಂದು ಬಿಗ್ ಪ್ರಿವಿಲೇಜ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಪಾತ್ರ ಮಾಡ್ತಿರೋದು ನನಗೂ ಒಂದು ಹೆಮ್ಮೆಯ ವಿಷಯ. Although in the cinema I'm talking a lot of things against Kannada or as the character speaks, but in real life I'm totally opposite that. And that is why I accepted to do the film, because ಇದರಲ್ಲಿ ಕಲ್ಚರ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತಲೂ ಒಂದು ಟಾಪಿಕ್ ಬಂದೇ ಬರುತ್ತೆ. That's all I would like to say as of now. ನೀವು ಬಾಳೆಲ್ಲೇ ಊಟ ಮಾಡ್ತಿರೋ ತಾನೆ? Yes sir, definitely. ಏನು ನಿಮ್ಮ ಕ್ವಾಲಿಫಿಕೇಶನ್? ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಆ್ಯಂಡ್ ಇದು ಸಿನಿಮಾಗೆ ಬರೋ ಮುಂಚೆ ಐ ವಾಸ್ ಡೂಯಿಂಗ್ ಇಂಟೀರಿಯರ್ ಡಿಸೈನಿಂಗ್. Portions are close to your real life. I think the character that I played, Monisha, it resonates with a lot of people. ಅಂದರೆ ನಾಟ್ ಓನ್ಲಿ ಮೀ, ಎಲ್ರಿಗೂ ಒಂದು ಮೋನಿಶಾ ಏನು ಫೀಲ್ ಮಾಡ್ತಾಳಲ್ವ ಸಿನಿಮಾಲಿ ಥ್ರೂಔಟ್, ಯಾವುದಾದ್ರೂ ಒಂದು ಪೋರ್ಷನ್ ಅಟ್ಲೀಸ್ಟ್ ಅವ್ರಿಗೆ ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈವನ್ ಅ ಸ್ಮಾಲ್ ಪೋರ್ಷನ್ ಆಫ್ ಮೀ ಆಲ್ಸೋ ಫೀಲ್ಸ್ ಫಾರ್ ಮೋನಿಶಾ. ನಮಸ್ಕಾರ ಎಲ್ರಿಗೂ. ಇಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಕಾರ್ತಿಕ್ ಅಂತ. ಕಾರ್ತಿಕ್ ಬಂದು ಒಬ್ಬ IT ಎಂಪ್ಲಾಯಿ, ಒಬ್ಬ ಫ್ರೀ ಸ್ಪಿರಿಟೆಡ್ ಟ್ರಾವೆಲರ್, ಒಬ್ಬ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು. ಒಬ್ಬ ತರಲೆ ಥರ ಪಕ್ಕಾ ಬೆಂಗಳೂರು ಹುಡುಗ. ಸೊ ಅದೇ ನನಗೆ ಅಪೀಲ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ನಾನು ಒಂಥರ ಸ್ವಲ್ಪ ಇನ್ಸೆನ್ಸಿಟಿವ್ ಕೂಡ. ಏನಾದರೂ ಒಂದು
ಯಾರಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡದೆ ರಿಯಾಕ್ಟ್ ಮಾಡ್ತಾನೆ ಕೆಲವು ಸಂದರ್ಭಗಳಲ್ಲಿ. ಸೊ ಇದು ಕಾರ್ತಿಕ್ ಕ್ಯಾರೆಕ್ಟರು. ನೀವು ಪರ್ಸ್ನಲಿ ಎರಡು ಕೈಯಲ್ಲಿ ತಿನ್ನೋದು ಅಂತ ಹೇಳ್ತಾ ಇದ್ದಾಗ ನಿಮ್ಗೆ ಏನು ಅನಿಸ್ಲಿಲ್ವೇ? ಅದು ಆ ರಿಯಾಕ್ಷನ್ನು ಒಂಥರ ರಿಯಲ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಬಾಯ್ಸ್ ಎಲ್ಲ ಏನು ಅನ್ಕೋತಾರೆ ಅಂದರೆ ಸೌತ್ ಇಂಡಿಯನ್ ಬಾಯ್ಸ್ ನಿಮ್ಮ ಕ್ಯಾರೆಕ್ಟರ್ ಏನಾದ್ರು ರಿಯಾಕ್ಟ್ ಮಾಡಬೇಕಾಗಿತ್ತು ಅಂತ ಫೀಲ್. ಇಲ್ಲ, ಸಿನಿಮಾ ನೋಡಿದ್ರೆ ಸರ್ ಅದಕ್ಕೆ ತುಂಬ ರಿಯಾಕ್ಷನ್ ಬರುತ್ತೆ ಆಮೇಲೆ. ಅದಕ್ಕೆ ಆ ಪೇ ಆಫ್ ಟೈಮ್ ಇದೆ ಸರ್ ಅದಕ್ಕೆ. ಕೊಟ್ಟಿಲ್ಲಲ್ಲಪ್ಪ ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಇದೆ ಸರ್ ಅದಕ್ಕೆ. ಇದೆ, ಖಂಡಿತ ಇದೆ. ಊಟ ಆದಮೇಲೆ ಎರಡು ಸಿನಿಮಾ ನಂತರ ಇದು ಮೂರನೇ ಸಿನಿಮಾ ಅಂದರೆ ಈ ಸಿನಿಮಾ ನಿಮಗೆ ಯಾವ ರೀತಿ ಒಂದು ಚೇಂಜ್ ಓವರ್ ಕೊಡೋಕ್ಕೆ ಸಾಧ್ಯ ಇದೆ? ಇಲ್ಲಿ ಅದೇ ನನಗೆ ತುಂಬ ಕಲಿಯೋ ಅವಕಾಶ ಸಿಕ್ತು. ಲೈಕ್ ಇಲ್ಲಿ ನೀವು ನೋಡ್ದಂಗೆ ನಂಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ತುಂಬ ಇರೋದ್ರಿಂದ ತುಂಬ ಕಲಿಯೋಕ್ಕೆ. ಲೈಕ್ ಅಲ್ಲಿ ನಾನೆಲ್ಲ ಲೈಕ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟಾಗಿ ಬಾಸ್ ಅಂತ ಒಂದು ಮೂವಿ, ಅಲ್ಲೂ ಒಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದೇ ಒಂದು ಅಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿದ್ದೆ. ಇದು ಇಸ್ ಅ ಕಂಪ್ಲೀಟ್ಲಿ ನ್ಯೂ ಕ್ಯಾರೆಕ್ಟರ್ ಫಾರ್ ಮೀ ಅಂತ ಹೇಳ್ಬೋದು ಸರ್. ಅಲ್ಲಿ ದುಡ್ಡು ಯಾವುದು ಇಲ್ಲ ಹಾಕಿಲ್ಲ ತಾನೆ? ಎಲ್ಲ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಪೇಮೆಂಟ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಸರ್. ಮೇಡಮ್ ಲಾಸ್ಟ್ ಡೀಲ್ ವರ್ಕೌಟ್ ಆಗಿಲ್ಲ. ಅದೇ ಕೋಟಿ ಬಾಸಲ್ಲಿ ಮೇನ್ ರೋಲ್ ಹೀರೋ ಜೊತೆ 5 ಕೋಟಿ ಕೇಳಿನೇ ಲಾಕ್ ಆಗಿದೆ. 10 ಕೋಟಿ ಕೇಳಿದ್ದೆ. 10 ಕೋಟಿ ಕೇಳಿದ್ದೆ ಲಾಸ್ಟ್ ಆಗಿದೆ.